ಶ್ರೀರಾಮುಲು ಅವರ ಬೇಸರ ಬಿಜೆಪಿಯಲ್ಲಿ ಶಮನವಾಗುವಂಥ ಲಕ್ಷಣ ಕಾಣಿಸ್ಕೊಳ್ತಾ ಇಲ್ಲ. ಬಿಜೆಪಿ ನಾಯಕರಿಂದಾನೇ ಶ್ರೀರಾಮುಲು ಅವರು ಮನಸ್ಸಿಕೊಂಡಿದ್ದಾರೆ. ನಾಳೆ ರಾಜ್ಯಕ್ಕೆ ಅಮಿತ್ ಶಾ ಅವರು ಬರ್ತಾ ಇದ್ದಾರಲ್ಲ, ಅವ್ರನ್ನ ಭೇಟಿ ಮಾಡಬೇಕು ಅಂತ ಹೇಳಿ ರಾಮುಲು ಟ್ರೈ ಮಾಡ್ತಾ ಇದ್ದಾರೆ. ಪಕ್ಷದಿಂದ ಆದ ಅವಮಾನದ ಬಗ್ಗೆ ಅಮಿತ್ ಶಾ ಅವರ ಬಳಿಯಲ್ಲಿ ಕಂಪ್ಲೇಂಟ್ ಹೇಳಿದ್ದಾರೆ ಶ್ರೀರಾಮುಲು ಅವರು ಅಂತ ಹೇಳ್ತಾ ಇದ್ದಾರೆ. ಪ್ರತ್ಯೇಕವಾಗಿ ಅಮಿತ್ ಶಾ ಅವರನ್ನ ಭೇಟಿ ಮಾಡಬೇಕು ಅಂತ ಹೇಳಿ ಶ್ರೀರಾಮುಲು ಮುಂದಾಗ್ತಾ ಇದ್ದಾರೆ. ಈಗ ದೆಹಲಿಗೆ ಹೋಗ್ತೀವಿ, ನಾವು ಮಾತಾಡ್ತೀವಿ ಅಂತೆಲ್ಲ ದೆಹಲಿ ವಿಧಾನಸಭಾ ಚುನಾವಣೆಗಿಂತ ಮುಂಚೆ ಜೋರಾಗಿ ನಡೀತಾ ಇತ್ತು. ದೆಹಲಿಗೆ ಹೋಗೋಣ, ನಾವು ಅಲ್ಲಿ ಮೀಟ್ ಮಾಡೋಣ, ಈ ಥರ ನಮ್ಮ ನಡೆಸ್ಕೊಂಡಿದ್ದಾರೆ, ಎಲ್ಲ ಉಸ್ತುವಾರಿ ಸರಿ ಇಲ್ಲ, ಇದೆಲ್ಲ ಮಾತಿತ್ತಲ್ಲ. ಆದರೆ ದೆಹಲಿ ವಿಧಾನಸಭಾ ಚುನಾವಣೆ ಬಂತಲ್ಲ, ಆ ಕಾರಣದಿಂದಾಗಿ ಏನಾಯಿತು, ಎಲ್ಲವೂ ಕೂಡ ಪೋಸ್ಟ್ಪೋನ್ ಆಯಿತು. ಇವರು ಮತ್ತೆ ದೆಹಲಿಗೆ ಹೋಗಿಲ್ಲ. ಇದೀಗ ಅಮಿತ್ ಶಾ ಅವರೇ ನಾಳೆ ಬರ್ತಾ ಇದ್ದಾರಲ್ಲ, ಅವರನ್ನೇ ಭೇಟಿ ಮಾಡಿದ್ರೆ ಹೇಗೆ ಅಂತೇಳಿ ರಾಮುಲು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸಂಡೂರಿನ ಸೋಲಿಗೆ ಶ್ರೀರಾಮುಲು ಅವರ ಕಾರಣ ಎನ್ನುವ ಆರೋಪದ ಬಗ್ಗೆ ವಿವರಣೆ ಕೊಡಬೇಕು ಅಂತೇಳಿ ರೆಬೆಲ್ ನಾಯಕ ರಾಮುಲು ಅವರು ಇದೀಗ ಮುಂದಾಗ್ತಾ ಇದ್ದಾರೆ. ಡೀಟೇಲ್ಸ್ಗಳಿಗೆ ಇದೀಗ ಸಿದ್ದು ಇದ್ದಾರೆ. ಸಿದ್ದು, ರಾಮುಲು ಅವರು ನಾನೀಗ ನಾಳೆ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡ್ತೀನಿ ಅಂತ ಹೇಳೋದು ಬೇರೆ, ಅಮಿತ್ ಶಾ ಅವ್ರ ಕಡೆಯಿಂದ ರಾಮುಲು ಅವರಿಗೆ ಅಪಾಯಿಂಟ್ಮೆಂಟ್ ಸಿಕ್ಕಿದೆಯಾ, ಇದನ್ನು ಎಂಟರ್ಟೈನ್ ಮಾಡಬಹುದಾ ನಾಳೆ ಅಮಿತ್ ಶಾ ಅವರು ಅಂತ? ಖಂಡಿತವಾಗ್ಲೂ ರಮಾಕಾಂತ್, ಯಾಕಂದ್ರೆ ರಾಮುಲು ಅವರಿಗೆ ಸದ್ಯದ ಪ್ರಕಾರ ಅವರ ಜನರು ಮತ್ತೆ ಅವ್ರು ಮಾತನಾಡುವಂತದ್ದು ಏನಂದ್ರೆ, ರಾಮುಲು ಅವ್ರಿಗೆ ಅಲ್ಲಿ ಆಪ್ತ ವಲಯ ಬಳಗದಲ್ಲಿ ನಾನು ಅವ್ರನ್ನ ಭೇಟಿ ಆಗ್ತೀನಿ, ಅವ್ರನ್ನ ಭೇಟಿಯಾಗಿ ಕೆಲವೊಂದಿಷ್ಟು ಸಮಸ್ಯೆಗಳನ್ನ ಹೇಳ್ಕೊಳ್ಳೇಬೇಕು. ಇದು ಇವತ್ತಿನ ಸಮಸ್ಯೆ ಅಲ್ಲ, ಸುಮಾರು ದಿನಗಳಿಂದ ಕೆಲವೊಂದಿಷ್ಟು ಅಂದ್ರೆ ಸಂಡೂರು ಉಪಚುನಾವಣಾ ಸಂದರ್ಭದಲ್ಲಿ ಸೋಲಿಗೆ ಕಾರಣನೇ ರಾಮುಲು ಅವರು ಅನ್ನುವಂಥದ್ದನ್ನ ಹೇಳಲಾಗಿತ್ತು. ಅವ್ರಿಗೆ ಆ ಸಭೆಯಲ್ಲಿ ಕೂಡ ಅವ್ರ ಒಂದಿಷ್ಟು ಬೇಸರ ಕೂಡ ಆಗಿತ್ತು. ಬೇಸರ ಆದ ಬೆನ್ನಲ್ಲೇ ರಾಮುಲು ಅವರು ಕೂಡ ಹೊರಗಡೆ ಬಂದು ಸಾಕಷ್ಟು ಸುದ್ದಿಗೋಷ್ಠಿಯಲ್ಲಿ ಕೂಡ ಹೇಳಿದ್ರು, ನಾವು ಯಾವುದೇ ರೀತಿಯಾಗಿ ಇಲ್ಲಿ ಪಕ್ಷ ಸಂಘಟನೆಯನ್ನ ಬಿಡೋದಿಲ್ಲ, ನಾವು ಪಕ್ಷ ಜೊತೆಗೆ ಇರ್ತೀನಿ ಅಂತ ಹೇಳಿದ್ರು. ಈಗ ಮತ್ತೆ ಅಮಿತ್ ಶಾ ಅವ್ರನ್ನ ಭೇಟಿಯಾಗಿ ಅಲ್ಲಿ ಪಕ್ಷದಲ್ಲೇ ಆಗಿರುವಂತ ಅವಮಾನದ ಬಗ್ಗೆ ಮತ್ತೆ ಅವ್ರಿಗೆ ವಿವರಣೆ ನೀಡಬೇಕನ್ನುವಂಥದ್ದು ಅವರ ಮಾತಾಗಿರುವಂಥದ್ದು. ಈಗಾಗಲೇ ಮೈಸೂರಲ್ಲಿ ಆಗಿರ್ಬೋದು ಮತ್ತು ಅನೇಕ ಕಡೆಯಲ್ಲಿ ಅವ್ರನ್ನ ಭೇಟಿ ಆಗ್ಬೇಕಂತ ಹೇಳ್ಬಿಟ್ಟು ಅವರ ಬೆಂಬಲಿಗರ ಜೊತೆಗೆ ಕೂಡ ಮಾತನಾಡ್ತಾರೆ. ಮತ್ತು ಅಮಿತ್ ಶಾ ಅವ್ರ ಒಂದು ಟೀಮ್ ಏನಿರುತ್ತೆ, ಆ ಟೀಮ್ ಜೊತೆಗೆ ಈಗಾಗಲೇ ರಾಮುಲು ಅವರು ಸಂಪರ್ಕದಲ್ಲಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ತಿಳಿದು ಬರ್ತಾ ಇದೆ. ಅದರ ಜೊತೆಗೆ ರಾಮುಲು ಅವ್ರನ್ನ ಭೇಟಿ ಆಗ್ಲಿಕ್ಕೆ ಅನೇಕ ರಾಜ್ಯದ ನಾಯಕರು ಕೂಡ ಹೋಗ್ತಾ ಇದ್ರಲ್ಲ, ಅವ್ರ ಜೊತೆಗೆ ಕೂಡ ಪ್ರತ್ಯೇಕವಾಗಿ ಅಂದ್ರೆ ಭೇಟಿಯಾಗಿ ಅಲ್ಲಿ ಚುನಾವಣೆ ಸೋಡ್ಲಿಕ್ಕೆ ಯಾವ ರೀತಿಯಾಗಿ ಕಾರಣ ಆಯಿತು ಮತ್ತು ಅದರ ಕುರಿತಾಗಿ ಮಾತಾಡುವಂತದ್ದು ಕೂಡ ಇದೆ. ಮತ್ತು ಇನ್ನೆಲ್ಲವನ್ನ ನೋಡ್ತಾ ಹೋದ್ರೆ 2018 ಚುನಾವಣೆಯಲ್ಲಿ ಕೂಡ ಅಮಿತ್ ಶಾ ಅವರು ಮತ್ತು ಏನು ರಾಮುಲು ಅವರು ಅಮಿತ್ ಶಾ ಅವರು ಹೇಳಿದ ತಕ್ಷಣವೇ ಅಲ್ಲಿ ನಾವು ಚುನಾವಣೆಗೆ ನಿಲ್ಲಕ್ಕೆ ಸಿದ್ಧರಾಗಿದ್ರು ಅನ್ನುವಂಥದ್ದು ಕೂಡ ಮಾಹಿತಿ ಕೂಡ ಇದೆ. ಬದಾಮಿಯಲ್ಲಿ ಪಾರ್ಟಿಸಿಪೇಟ್ ಕೂಡ ಮಾಡಿದ್ರು. ಅದೇ ರೀತಿಯಾಗಿ 2023ರಲ್ಲಿ ಕೂಡ ನಾವು ಒಂದು ಧ್ವಜಾರೋಹಣದ ಏನ್ ವೇಳೆ ಇತ್ತು, ಅಲ್ಲೂ ಕೂಡ ನಾನು ಅಮಿತ್ ಶಾ ಅವ್ರ ಜೊತೆಗೆ ಇದ್ದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಬಾರಿ ಹೇಳಿದ್ದಾರೆ. ಅಮಿತ್ ಶಾ ಅವರು ಮತ್ತು ರಾಮುಲು ಅವ್ರ ಜೊತೆಗೆ ಸಾಕಷ್ಟು ಒಡನಾಟ ಇದೆ. ಈಗ ಬರ್ತಾ ಇರುವ ಅಮಿತ್ ಶಾ ಅವರನ್ನ ಭೇಟಿ ನೀಡಿ ನನಗಾಗಿರುವಂತ ಅವಮಾನ ಏನಿದೆ ಅದರ ಬಗ್ಗೆ ನಾನು ಸಾಕಷ್ಟು ಅಲ್ಲಿ ಅವ್ರಿಗೆ ಮಾಹಿತಿಯನ್ನ ನೀಡಲಿದ್ದೇನೆ ಅಂತ ಹೇಳ್ಬಿಟ್ಟು ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ರಮಾಕಾಂತ್, ಥ್ಯಾಂಕ್ ಯು ಸಿದ್ದು.